ವೀಕ್ಷಕರೇ, 2 ದಿವಸದಿಂದ ಒಂದೇ ಒಂದು ಸುದ್ದಿ ಹುಬ್ಬಳ್ಳಿಯಲ್ಲಿ ಅಂದ್ರೆ ಇಲ್ಲಿ ಬಿಜೆಪಿ ಕಾರ್ಯಕರ್ತೆ ಆಕೆ ವಿವಸ್ತ್ರ ಪ್ರಕರಣ ಅಂದ್ರೆ ಪೊಲೀಸರು ಹೇಳೋ ಪ್ರಕಾರ ನಮಗೆ ಹಲ್ಲೆ ಮಾಡಿ ತಾನೇ ತನ್ನ ಬಟ್ಟೆಯನ್ನ ವಿವಸ್ತ್ರ ಮಾಡಿಕೊಂಡು ಅಲಿಗೇಷನ್ ಮಾಡಿದ್ದಾರೆ ಅಂತ ಹೇಳಿ ಈಗ ಸುಜಾತ ಹಂಡಿ ಅವರ ತಾಯಿ ದೂರನ್ನ ನೀಡಿದ್ದು ಸುವರ್ಣ ಕಲ್ಲಕುಂಟ್ಲ ಅಂತ ಹೇಳಿ ಇವರು ಪಾಲಿಕೆ ಸದಸ್ಯರು. ಇವರನ್ನ ಪೊಲೀಸರು ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಅವರನ್ನ ಕಸ್ಟಡಿ ತಗೊಂಡಿದ್ದಾರೆ. ಕಸ್ಟಡಿ ತಗೊಂಡ ತಕ್ಷಣ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಇವರಿಗೆ ಕಿಮ್ಸ್ ಆಸ್ಪತ್ರೆ ನೆನಪಾಗ್ತದೆ. ಅಂದ್ರೆ ಕಲಿಯೋರು ಅಂದ್ರೆ ಒಂದು ರೀತಿಯಿಂದ ಹೇಳ್ತಾರಲ್ಲ, ಈ ಅಡ್ಡದಾರಿಗಳು ಅಥವಾ ಇನ್ನೊಂದು ರೀತಿಯಿಂದ ಕಲಿಯೋರು ಬೇಕಿದ್ರೆ ಕಲಿಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ತಾನೇ ಬೇರೆ ಬೇರೆ ಚಾನೆಲ್ ನಲ್ಲಿ ಲೈವ್ ಕೊಟ್ಟಾಗ ಅವರು ಪಾರ್ಟಿಸಿಪೇಟ್ ಮಾಡಿದಾಗ ಆರೋಗ್ಯ ಚೆನ್ನಾಗೇ ಇತ್ತು. ಈಗ ಅವರು ಪೊಲೀಸರು ಬಂದು ಕೈ ಹಚ್ಚಿದ ತಕ್ಷಣ ಇದ್ದಕ್ಕಿದ್ದಂಗ ಕುಸಿದಿದ್ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ. ಅದ್ ಏನೇನ ಇರ್ಲಿ ಡಾಕ್ಟರ್ ಹೇಳಬೇಕು, ಜೊತೆಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಸರಿಯಾಗ್ಲಿ, ಕಾನೂನು ವ್ಯವಸ್ಥೆ ಸರಿಯಾಗಿ ನಡೀಲಿ. ಇವತ್ತು ಕಳೆದು 3 ಗಂಟೆಗೆ ನಮಗೆ ಮಾಹಿತಿ ಬಂತು, ಅವರಿಗೆ ಸ್ವಲ್ಪ ಚೆಸ್ಟ್ ಪೇನ್ ಮತ್ತು ಗಿಡಿನೆಸ್ ಸ್ಟಾರ್ಟ್ ಆಗಿದೆ ಅಂತೇಳಿ. 12-1 ಗಂಟೆಲಿಂದ ಸ್ವಲ್ಪ ಅವರಿಗೆ ಆಫ್ಟರ್ನೂನ್ ಊಟ ಸತ್ಯಕ್ಕೆ ಲಂಚು ಕೂಡ ಅವರು ಮಾಡಿದ್ದಿಲ್ಲ. ಹಾಗಾಗಿ ಅವರಿಗೆ ನೋಡೋಣ ಅಂತೇಳಿ ನಾನು, ನಮ್ಮ ಕಾರ್ಪೊರೇಟರ್ ಇಕ್ಬಾಲ್ ನವಲೂರ್ ಅವರು, ನಮ್ಮ ಕಡ್ಕೋಳ್ ಮಠ ಅವರು, ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೋಗಿದ್ವಿ. ಹೋದಾಗ ಅಲ್ಲೇ ನೋಡಿದ್ರೆ ಅವ್ರಿಗೆ ಚಕ್ರೆ ಆಗಿ ಒಂದು ಗಿಡಿನೆಸ್ ಆಗಿ ಅವರು ಲೈ ಡೌನ್ ಮಾಡ್ತಾಯಿದ್ರು. ಉಣಕಲ್ ಒಳಗೆ ಅವ್ರ ಸಂಬಂಧಿಕರ ಒಂದು ಮನೆ ಒಳಗೆ ಅವರು ಅಲ್ಲೇ ಇದ್ರು. ಅಲ್ಲೇ ನಾವು ಹೋದಾಗ ಸ್ವಲ್ಪ ಅಲ್ಲಿ ಅವರಿಗೆ ಗ್ಲುಕೋಸು ಅವನ್ನೆಲ್ಲ ಕೊಟ್ಟ ಸ್ವಲ್ಪ ಅವರು ಒಂದು ಸ್ವಲ್ಪ ಮಾತಾಡೋ ರೀತಿ ಒಳಗೆ ನಮಗೆ ಹೇಳಿದರು, ನಮಗೆ ಚೆಸ್ಟ್ ಪೇನ್ ಭಾಳ ಆಗ್ತಾಯಿದೆ, ನನಗೆ ಎಮರ್ಜೆನ್ಸಿ KMC ಒಳಗೆ ಟ್ರೀಟ್ಮೆಂಟ್ ಒಳಗೆ ಏನು ಕೊಡಸ್ರಿ, KMCದಾಗಾರ ಎಲ್ಲಾರ ಆತ ಕೊಡಸ್ರಿ, ಮತ್ತು ನಾವು ಇವರೆಲ್ಲ ನಿರ್ಣಯ ಮಾಡಿ KMC ಕರ್ಕೊಂಡು ಹೋಗ್ಬೇಕಂತೇಳಿ ನಿರ್ಣಯ ಮಾಡಿದ್ವಿ. ಅದರೊಳಗೆ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದು ಅವರಿಗೆ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ನಾವೇನು ಹೇಳಿದ್ವಿ, ಅರೆಸ್ಟ್ ಮಾಡ್ರಿ ನಿಮ್ದು ಏನು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.